ಸಿಂಹರಾಶಿ ಆರೋಗ್ಯದ ದೃಷ್ಟಿಯಿಂದ ಸಮಸ್ಯೆ ಕಾಡಬಹುದು. ಗಮನ ಇರಲಿ. ಆರೋಗ್ಯವನ್ನು ಸರಿಯಾಗಿ ನೋಡಿಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಕೆಲವರಿಗೆ ತಾತ್ಸಾರ ಭಾವನೆ ಅದು ದೊಡ್ಡದಾದಂತಹ ತೊಂದರೆಗೆ ಕಾರಣವಾಗುತ್ತೆ ಅನ್ನುವಂಥದ್ದು. ನಿಮ್ಮ ಜೀವನದಲ್ಲಿ ನಗು, ಹಾಸ್ಯ ಇವೆಲ್ಲ ಇರಲಿ ಅಂತ ಹೇಳಿ ನೀವು ತುಂಬ ಹಂಬಲಿಸ್ತೀರಿ. ಆದರೆ ಅದು ಗ್ರಹಗತಿಯ ದೃಷ್ಟಿಯಿಂದ ನೋವನ್ನು, ಕಷ್ಟವನ್ನು ನೀವು ಅನುಭವಿಸಬೇಕು ಅಂತಿರುವಾಗ ಅದೆಲ್ಲದಕ್ಕೂ ಕೂಡ ಅದು ಅಡ್ಡಿಯಾಗುವಂಥದ್ದು. ಯಾವುದೇ ರೀತಿಯ ಆರೈಕೆಯನ್ನು, ಸ್ವಯಂ ವೈದ್ಯವನ್ನು ಮಾಡಿಕೊಳ್ಳದಲೇ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ವೈದ್ಯರು ಏನು ಹೇಳ್ತಾರೋ ಆ ರೀತಿಯಲ್ಲಿ ನಡ್ಕೊಂಡಾಗ ನಿಮ್ಮ ಆರೋಗ್ಯ ಸುಧಾರಣೆ ಬಹಳ ಬೇಗ ಆಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ಮಾತು ಬಹಳ ಮೃದುವಾಗಿರಲಿ. ನಿಮ್ಮ ನಡೆ ಹಿರಿಯರ ಮನಸ್ಸನ್ನು ಗೆಲ್ಲುವ ಹಾಗಿರಲಿ ಅಂತಕ್ಕಂಥದ್ದು. ಆಲಸ್ಯ ಅಂತಕ್ಕಂಥದ್ದು ಶರೀರದಲ್ಲಿ ನಿಮಗೆ ಕೂತು ಬಿಟ್ಟರೆ ಯಾವುದಕ್ಕೂ ಮನಸ್ಸು ಬರೋದಿಲ್ಲ. ಎಲ್ಲರನ್ನೂ ಕೂಡ ನೀವು ಸಿಟ್ಟಿನಿಂದ ಮಾತಾಡಿಸ್ತಕ್ಕಂಥದ್ದು, ಸಿಟ್ಟಿಗೆ ಏಳುವಂಥದ್ದು ಆಗಬಹುದು. ವೇಣುಗೋಪಾಲನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಖಾಸಗಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗ್ತಕ್ಕಂಥದ್ದಿದೆ. ತಾಳ್ಮೆಯಿಂದ ಎಷ್ಟು ದಿವಸ ನೀವು ಅಲ್ಲಿ ಕೆಲಸ ಮಾಡ್ತೀರೋ ಅಷ್ಟು ದಿವಸ ಹಾಗೇ ಮುಂದುವರ್ಕೊಂಡು ಹೋಗಬೇಕಾದಂಥದ್ದು. ನಿಮ್ಮೆಲ್ಲ ಕೆಲಸಗಳು ಸುಗಮವಾಗಿ ನಡೆಯುತ್ತೆ. ಯಾವಾಗ ತಾಳ್ಮೆಯಿಂದ ಇದ್ದಾಗ ಮಾತ್ರ ಅನ್ನುವಂಥದ್ದನ್ನು ಮರಿಬಾರ್ದು. ಮೇಲಧಿಕಾರಿಗಳ ಜೊತೆಯಲ್ಲಿ ವಾದ ವಿವಾದಗಳನ್ನು ಮಾಡದೇ ಇದ್ದುಬಿಟ್ರೆ ಬಹಳ ಒಳ್ಳೆಯದು. ನಿಮ್ಮದೇ ಸರಿ ಇರಲಿ, ಅವರದ್ದೇ ತಪ್ಪಿರಲಿ, ಅವರು ಹೇಳಿದಾಗ ಅವರ ಹೇಳಿದ್ದಕ್ಕೆ ಅಸ್ತು ಎಂಬುದಾಗಿ ಒಪ್ಕೊಂಡ್ಬಿಟ್ರೆ ನೀವು ದೊಡ್ಡವರಾಗಿಬಿಡ್ತೀರಿ ಎನ್ನುವಂಥದ್ದು. ಹಣದ ವಿಚಾರದಲ್ಲಿ ಶಿಸ್ತಿದ್ರೆ ಮಾತ್ರ ಬದುಕು. ಅದಿಲ್ಲ ಅಂತಾದರೆ ಕಷ್ಟ ಆಗುತ್ತೆ. ಕೈಯಲ್ಲಿ ಹಣ ಇದೆಯಾ, ಖರ್ಚು ಮಾಡು. ಇಲ್ಲವಾ ಬೇರೆಯವರನ್ನ ನೋಡಿ ಸಂಕಟ ಪಡು ಅನ್ನುವಂತಹ ಏನು ಸಿದ್ಧಾಂತ ಇದೆ ಅದು ತಪ್ಪಾಗತ್ತೆ. ಹಣ ಇದ್ದಾಗಲೂ ವಿವೇಕದಿಂದ ಖರ್ಚು ಮಾಡಿ, ಹಣ ಇಲ್ಲದೇ ಇರುವಾಗ ಬುದ್ಧಿವಂತಿಕೆಯಿಂದ ಹೇಗೆ ಜೀವನವನ್ನು ಸಾಗಿಸಬೇಕು ಅಂತಕ್ಕಂತಹ ಚಿಂತನೆ ಇರಲಿ. ಅದಕ್ಕೆ ಪೂರಕವಾಗಿ ನಡ್ಕೊಳ್ಬೇಕು. ಮಾತು ಹಾಗೆ ಇರಬೇಕು ಅನ್ನುವಂಥದ್ದಾಗತ್ತೆ. ಯಾವುದೇ ತೀರ್ಮಾನಕ್ಕೆ ಬರಬೇಕಾದ್ರೆ ಗೊಂದಲಗಳಾಗತ್ತೆ. ದುಡ್ಡಿದ್ದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಇಲ್ಲದೇ ಇದ್ದಾಗಲೂ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ರೀತಿ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ. ಯಾವುದೋ ಒಂದು ಸಣ್ಣ ಕ್ರಿಮಿಯೋ, ಕೀಟವೋ, ಪಕ್ಷಿಯೋ ಅಥವಾ ಸಾಕು ಪ್ರಾಣಿಯೋ ಕಚ್ಚಿ ನಿಮಗೆ ಅದರಿಂದ ಶಾರೀರಿಕವಾಗಿ ಚರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಾಗಬಹುದು. ಅದನ್ನು ಸೂಕ್ಷ್ಮವಾಗಿ ಗಮನಿಸಿಕೊಂಡು ಆದಷ್ಟು ಜಾಗ್ರತೆಯಿಂದ ಔಷಧೋಪಚಾರಗಳನ್ನು ಮಾಡಿ ಭಗವಂತನ ದಶಾವತಾರ ಏನಿದೆ ಅದನ್ನು ಸ್ಮರಣೆ ಮಾಡಿಕೊಳ್ಳಿ. ಶುಭವಾಗಿ. ತುಲಾರಾಶಿ ಪ್ರತಿ ದಿವಸವೂ ಕೂಡ ಒಂದಲ್ಲ ಒಂದು ವಿಚಾರಗಳು ಚರ್ಚೆಗೆ ಬರುತ್ತೆ, ಮುನ್ನೆಲೆಗೆ ಬರುತ್ತೆ. ಆದರೆ ಯಾವುದೇ ಚರ್ಚೆಯನ್ನು ವಾದ ವಿವಾದಗಳಾಗಿ ಮಾರ್ಪಾಟು ಮಾಡಿಕೊಳ್ಬೇಡಿ. ಆ ರೀತಿ ಮಾಡಿಕೊಂಡಂತಹ ವಿಚಾರ ನಿಮಗೆ ಏನೋ ತೊಂದರೆಗೆ ಕಾರಣವಾಗುತ್ತೆ. ರಾಜಕಾರಣಿಗಳು ನಿಮ್ಮ ರಾಜತಾಂತ್ರಿಕ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ, ನಿಮ್ಮ ಅಧಿಕಾರವನ್ನು ಇನ್ನಷ್ಟು ಬಲಪಡಿಸ್ಕೊಳ್ಳೋದಕ್ಕೆ, ಉಪಯೋಗ ಮಾಡಿಕೊಳ್ಳೋದಕ್ಕೆ ಸುದಿನ ಅಂತ ಹೇಳಬೇಕು. ನಿಮ್ಮ ಪ್ರಾಮಾಣಿಕವಾದಂತಹ ಕೆಲಸಗಳಿಂದ ಮಾತ್ರ ನಿಮಗೆ ಗೌರವ, ಬೆಂಬಲ, ಸ್ಥಾನ ಸಿಕ್ಕುವಂಥದ್ದು. ಇಲ್ಲದೇ ಇದ್ದರೆ ಜನ ಎಲ್ಲವನ್ನೂ ಗಮನಿಸ್ತಾ ಇರ್ತಾರೆ, ಎಲ್ಲವನ್ನೂ ಕೂಡ ನಿರ್ಧಾರ ಮಾಡುವಂಥದ್ದಾಗತ್ತೆ. ಆದರೆ ಯಾವ ಕೆಲಸವನ್ನೂ ಕೂಡ ನಿಮ್ಮಿಂದ ಪರಿಪೂರ್ಣವಾಗಿ ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದೇ ವಿಶೇಷ. ಅದನ್ನು ಗಮನಿಸ್ಕೊಳ್ಬೇಕು. ರುಚಿಯ ಹಿಂದೆ ಬಿದ್ದು ಆಹಾರದಲ್ಲಿ ವ್ಯತ್ಯಯವನ್ನು ಮಾಡಿಕೊಂಡು ಆರೋಗ್ಯವನ್ನು ಹಾಳು ಮಾಡಿಕೊಳ್ತಕ್ಕಂಥದ್ದೇ ಈ ದಿವಸದ ಯೋಗ ನಿಮಗೆ. ಆದ್ದರಿಂದ ಅಂತಹ ದುರ್ಯೋಗ ಬೇಡ ಅನ್ನುವಂತಹ ನಿರ್ಧಾರ ನಿಮ್ಮ ಮನಸ್ಸಿಗೆ ಬರಬೇಕು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನಾವು ಯಾವಾಗ ಅಪಮೃತ್ಯುವಾದಿ ಎಲ್ಲ ಮೃತ್ಯುಗಳಿಂದ, ಮೃತ್ಯು ಕಂಟಕದಿಂದ ನಾವು ದಾಟಿ ಹೊರಬರ್ತೇವೋ ಆಗ ನಾವು ಏನನ್ನು ಬೇಕಾದರೂ ಕೂಡ ಸಾಧನೆ ಮಾಡಲಿಕ್ಕೆ ಅವಕಾಶಗಳಾಗತ್ತೆ. ಅದರಿಂದ ಶರೀರ ಬಹಳ ಮುಖ್ಯವಾಗುತ್ತೆ. ಶರೀರ ಪೋಷಣೆಯೂ ಕೂಡ ಬಹಳ ಮುಖ್ಯವಾಗುತ್ತೆ. ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಅಂತಕ್ಕಂತಹ ವಿಶೇಷವಾದ ಮಾತು. ಅಂದರೆ ಶರೀರವನ್ನು ಚೆನ್ನಾಗಿಟ್ಕೊಂಡ್ರೆ ಧರ್ಮ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವೇ ಅನ್ನುವಂಥದ್ದು ಆ ಮಾತಿನ ಅರ್ಥ. ಮೃತ್ಯುಂಜಯನನ್ನು ಆರಾಧನೆ ಮಾಡಿ.
ಶುಭವಾಗಿ. ವೃಶ್ಚಿಕ ರಾಶಿ ವಿಶೇಷವಾಗಿ ದೇವರ ದರ್ಶನಕ್ಕೆ, ಪುಣ್ಯಕ್ಷೇತ್ರಕ್ಕೆ, ದೇವಾಲಯಗಳಿಗೆ ಹೋಗತಕ್ಕಂತಹ ಒಂದು ಅವಕಾಶ ಈ ದಿವಸ ನಿಮ್ಮದಾಗತ್ತೆ. ಹಣಕಾಸಿನ ವಿಚಾರದ ಬಗ್ಗೆ ಹೆಚ್ಚು ಚರ್ಚೆಯನ್ನು ನಡೆಸ್ತೀರಿ. ವ್ಯಾವಹಾರಿಕವಾಗಿ ಹೇಗೆ ಬದಲಾವಣೆಗಳೆಲ್ಲ ಆಗಬೇಕು, ಹಣ ಸಂಗ್ರಹ ಹೇಗೆ ಮಾಡಬೇಕು, ಇವೆಲ್ಲ ಮುನ್ನೆಲೆಗೆ ಬರುವಂತಹದ್ದು. ತಾವು ಪರಿಶ್ರಮದಿಂದ ಕಲೆ ಹಾಕದಂತಹ ವಿಚಾರಗಳಿಗೆ ಮಾನ್ಯತೆ, ಗೌರವ ಸಿಕ್ಕುವಂತಹ ದಿವಸ. ಎಷ್ಟೋ ದಿವಸದಿಂದ ಏನೋ ಸಂಶೋಧನೆಯನ್ನು ಮಾಡಿ ಇಂತಹ ವಿಷಯ ನನಗೆ ಗೊತ್ತು ಅನ್ನುವಂಥದ್ದನ್ನು ಪ್ರಚುರಪಡಿಸೋದಕ್ಕೆ ಕಾಯ್ತಾ ಇರ್ತೀರಿ. ಅದಕ್ಕೆ ಅವಕಾಶ, ಒಂದು ವೇದಿಕೆ ಸಿಕ್ಕುವಂಥದ್ದಾಗತ್ತೆ. ನಿಮ್ಮ ಮಾತಿನ ಮೇಲೆ ಹಿಡ್ತಾ ಇರಬೇಕು, ಇಲ್ಲದೇ ಇದ್ದರೆ ತೊಂದರೆಯಾಗತ್ತೆ. ಮಾತಿನಿಂದ ತೊಂದರೆಯನ್ನು ಮಾಡಿಕೊಳ್ತಕ್ಕಂತಹದ್ದು ಬೇಡ. ಮಾತೇ ಮುತ್ತು, ಮಾತೇ ಮೃತ್ಯು ಅನ್ನುವಂತಹ ಮಾತು ಸದಾಕಾಲ ನಿಮಗೆ ಜ್ಞಾಪಕದಲ್ಲಿ ಇರಲಿ. ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವರು ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಪಾರಾಯಣ ಮಾಡಿಸಿ, ಆ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ.